ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಐರ್ಲೆಂಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮೂಲದ ಯುವಕನ ಸಾವಾಗಿದೆ. ಐರ್ಲೆಂಡ್ನ ಡಬ್ಲಿನ್ ನಿವಾಸದಲ್ಲಿ ಸಾಂಜೋ ಸುನಿಲ್ ಶವವಾಗಿ ಪತ್ತೆಯಾಗಿರೋದು. ಅದು ಡಬ್ಲಿನ್ ನಗರದ ಫಿಂಗ್ಲಾಸ್ನ ಚಾರ್ಲ್ಸ್ ಟೌನ್ ಪ್ರದೇಶದ ಮನೆಯಲ್ಲಿ ಈ ಘಟನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮೂಲದ ಯುವಕ ಐರ್ಲೆಂಡ್ನಲ್ಲಿ ಸಾವಾಗಿರೋದು. ಕಡಬ ತಾಲೂಕಿನ ಕುಟ್ರುಪಾಡಿ ವಿಮಲಗಿರಿ ನಿವಾಸಿ ಈ ಸುನೀಲ್. ಕಡಬದ ಯುವತಿಯನ್ನೇ ವರ್ಷದ ಹಿಂದಷ್ಟೇ ಸುನೀಲ್ ವಿವಾಹವಾಗಿತ್ತು. ಐರ್ಲೆಂಡ್ನ ಮನೆಯಲ್ಲಿಯೇ ನೇಣು ಬಿಗಿದ ಸ್ಥಿತಿಯಲ್ಲಿ ಸುನೀಲ್ನ ಶವ ಪತ್ತೆಯಾಗಿದೆ. ಸಂಶಯಾಸ್ಪದ ಕೇಸನ್ನ ದಾಖಲಿಸಿದ್ದಾರೆ ಪೊಲೀಸರು. ತನಿಖೆ ಕೂಡ ನಡೀತಾ ಇದೆ. ಮೃತ ಸುನೀಲ್ ಕೆಲ ತಿಂಗಳ ಹಿಂದಷ್ಟೇ ಐರ್ಲೆಂಡ್ಗೆ ಹೋಗಿದ್ರು. ಪತ್ನಿ ಕೆಲಸಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋ ಬಗ್ಗೆ ಮಾಹಿತಿ ಇದೆ. ಸಾಂಜೋ ಸುನೀಲ್ ನಿಗೂಢವಾಗಿ ಸಾವಿಗೀಡಾಗಿರೋದು. ಇತ್ತೀಚೆಗಷ್ಟೇ ಐರ್ಲೆಂಡ್ಗೆ ಹೋಗಿದ್ರು ಸುನೀಲ್. ಕಳೆದ ವರ್ಷ ಅಷ್ಟೇ ಮದುವೆ ಆಗಿದ್ರು. ಕಡಬದ ಯುವತಿಯನ್ನೇ ವಿವಾಹ ಆಗಿದ್ರು ಸುನೀಲ್. ಆದ್ರೆ ಈಗ ನೋಡಿದ್ರೆ ಅವರ ಶವ ಸಿಕ್ಕಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಸುನೀಲ್ ಶವ ಪತ್ತೆ ಆಗಿರೋದು. ಇತ್ತೀಚೆಗಷ್ಟೇ ಕೆನಡಾದಲ್ಲಿ ಚಂದನ್ ಕುಮಾರ್ ಅವರ ಸಾವಾಗಿತ್ತು. ಅದಾದ ಕೆಲ ದಿನದಲ್ಲೇ ಮತ್ತೊಂದು ಘಟನೆ. ಅದು ಐರ್ಲೆಂಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮೂಲದ ಯುವಕ ಸುನೀಲ್ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು? ಕೆಲ ದಿನಗಳ ಹಿಂದಷ್ಟೇ ಸುನೀಲ್ ಐರ್ಲೆಂಡ್ಗೆ ಹೋಗಿದ್ದಾರೆ, ಆದ್ರೆ ಈಗ ನೋಡಿದ್ರೆ ಅವರ ಶವ ಪತ್ತೆಯಾಗಿರೋದು. ಏನಾಗಿದೆ? ಏನಾದರೂ ಡೀಟೇಲ್ಸ್ಗಳು ಸಿಗ್ತಾ ಇದೆಯಾ? ಹೌದು, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನಿವಾಸಿ ಒಂದು ಮಲಯಾಳಿ ಕುಟುಂಬಕ್ಕೆ ಸೇರಿದವರು ಸುನೀಲ್, ಸಾಂಜೋ ಸುನೀಲ್. ಅಂದ್ರೆ ಇವರು ಎಜುಕೇಶನ್ ಎಲ್ಲ ಆಗುವಂತದ್ದು ಕೇರಳದಲ್ಲಿ, ಆದ್ರೆ ಇವರ ಈ ಭಾಗದಲ್ಲಿ ವಾಸ್ತವ್ಯ ಇತ್ತು. ಅದ್ರ ಜೊತೆಗೆ ಇದೇ ಕಡಬದ ಸ್ವಲ್ಪ ದೂರದಲ್ಲಿರುವಂತ ಒಂದು ಗ್ರಾಮ ಏನಿದೆ, ಅಲ್ಲಿಂದ ಕಳೆದ 7 ವರ್ಷಗಳ ಹಿಂದೆ ಇವರು ಯುವತಿಯನ್ನ ಅವರು ವಿವಾಹ ಆಗಿದ್ರು. ಆಕೆ ಐರ್ಲೆಂಡ್ ನ ಫಿಂಗ್ಲಾಸ್ ನಲ್ಲಿರುವಂತ ಚಾರ್ಲ್ಸ್ ಟೌನ್ ಅನ್ನುವಂತ ಜಾಗ ಏನಿದೆ, ಈ ಒಂದು ನರ್ಸ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಂತದ್ದು. ಆದ್ರೆ ಮೂಲತಃ ಐರ್ಲೆಂಡ್ ನಲ್ಲಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಇಸ್ರೇಲ್ ನಿಂದ ಅವರು ಒಂದು ವಿಸಾವನ್ನ ಪಡೆದು ಆ ಒಂದು ಜಾಗಕ್ಕೆ ವಿಸಾ ಪಡೆದು ಐರ್ಲೆಂಡ್ಗೆ ತಿಂಗಳ ಹಿಂದಷ್ಟು ಬಂದಿರ್ತಾರೆ. ಇಲ್ಲಿ ಯಾವ್ದಾದ್ರು ಐರ್ಲೆಂಡ್ ನಲ್ಲಿ ಪತ್ನಿಯ ಜೊತೆಗೆ ಯಾವ್ದಾದ್ರು ಉದ್ಯೋಗ ಮಾಡಬೇಕು ಅನ್ನುವಂತ ಒಂದು ಇರಾದೆಯನ್ನ ಬಹುಶಃ ಅವರು ಹೊಂದಿದ್ರು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆದ್ರೆ ಪತ್ನಿ ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಡಬ್ಲಿನ್ ನಗರ, ಐರ್ಲೆಂಡ್ ನ ಡಬ್ಲಿನ್ ನಗರದ ಫಿಂಗ್ಲಾಸ್ ನ ಚಾರ್ಲ್ಸ್ ಟೌನ್ ಪ್ರದೇಶದ ತಮ್ಮ ಮನೆ ಏನಿದೆ, ಆ ಮನೆಯಲ್ಲಿ ನೇಣು ಸ್ಥಿತಿಯಲ್ಲಿ ಅವರ ಸುನೀಲ್ ನ ಶವ ಪತ್ತೆಯಾಗಿರುವ ಸದ್ಯಕ್ಕೆ ಈ ಒಂದು ಸಂಶಯಾಸ್ಪದ ಐರ್ಲೆಂಡ್ ಪೊಲೀಸರು ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕುಟ್ರುಪಾಡಿ ವಿಮಲಗಿರಿ ಪ್ರದೇಶದ ನಿವಾಸಿ ಆಗಿರುವಂತಹ ಸುನಿಯಾಗಿ ಸದ್ಯಕ್ಕೆ ಆ ಮೃತದೇಹ ಬರುತ್ತಾ, ಯಾಕಂದ್ರೆ ಅನುಮಾನಾಸ್ಪದ ಪ್ರಕರಣಗಳಲ್ಲಿ ಹೆಚ್ಚಿನ ತನಿಖೆ ಉದ್ದೇಶಗಳಿಂದ ಅಲ್ಲಿನ ಪೊಲೀಸರು ಮೃತದೇಹಗಳನ್ನು ಸಹಜವಾಗಿ ಕಲಿಸಿಕೊಡೋದಿಲ್ಲ. ಆದ್ರೆ ಮುಂದಿನ ರಾಜತಾಂತ್ರಿಕ ಕಾರ್ಯಗಳ ಬಳಿಕ ಅವರನ್ನ ಇಲ್ಲಿಗೆ ಆ ಮೃತದೇಹವನ್ನ ತೆಗೆದುಕೊಂಡು ಬರಬಹುದು. ಪತ್ನಿ ಕೂಡ ವರ್ಗದವರಾಗಿರುವಂತ ಕಾರಣದಿಂದಾಗಿ ಸದ್ಯಕ್ಕೆ ಸಂಪರ್ಕ ಸಾಧಿಸಲಾಗ್ತಾ ಇದೆ. ಇದು ಮಂಗಳೂರು ಭಾಗದಿಂದ ಅನ್ನೋಕ್ಕಿಂತಲೂ ಕೇರಳದಿಂದ ಕನೆಕ್ಟ್ ಆಗುವಂತದ್ದು. ಐರ್ಲೆಂಡ್ ನಲ್ಲಿ ಮಲಯಾಳಿ ಕ್ರಿಶ್ಚಿಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಅವರ ಮೂಲಕ ಕೇರಳದಿಂದ ಕನೆಕ್ಟ್ ಆಗಿ ಆ ಒಂದು ಮೃತದೇಹವನ್ನ ಈ ಭಾಗಕ್ಕೆ ತರುವ ನಿಟ್ಟಿನಲ್ಲಿ ಕೂಡ ಕೆಲಸ ಕಾರ್ಯಗಳು ಮುಂದುವರೆದಿರುವಂತ. ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.